ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನನ್ನ ರೂಮಲ್ಲಿ ಏನ್ರಿ ಮಾಡ್ತಾ ಇದ್ದೀರಾ? ನನ್ನ ಬಟ್ಟೆಗಳನ್ನೆಲ್ಲ ಅಲ್ಲಿಡ್ತೀನಿ. ನನ್ನ ಪರ್ಮಿಷನ್ ಇಲ್ಲದೆ ನನ್ನ ರೂಮಿಗೆ ಹೆಂಗ್ರಿ ಬಂದ್ರಿ? ನಿಮ್ಮನ್ನೇ ಕೇಳ್ತಾ ಇರೋದು. ನನ್ನ ಪರ್ಮಿಷನ್ ಇಲ್ಲದೆ ನನ್ನ ರೂಮಿಗೆ ಹೆಂಗ್ ಬಂದ್ರಿ? ಹಲೋ, ನಿಮ್ಗೆ ಹೇಳ್ತಿರೋದು. ಹೇಳದ್ ಕೇಳಿಸ್ತಿಲ್ವಾ ಅಥವಾ ಕೇಳಿಸಿದ್ರು ಮಾತಾಡ್ದಿರೋಷ್ಟು ದುರಹಂಕಾರನ? ಅಹಂಕಾರ ದುರಹಂಕಾರ ಇದ್ದಿದ್ರೆ ನಾ ಖಂಡಿತ ಹಿಂಗಿರ್ತಿರ್ಲಿಲ್ಲ. ಗಂಡನ ಮನೆಯೇ ಹೆಂಡತಿಗೆ ಶಾಶ್ವತ ಜಾಗ. ಕಷ್ಟ ಆಗ್ಲಿ ಸುಖ ಬರ್ಲಿ ಗಂಡನ ಮಾತು ಕೇಳ್ಕೊಂಡು ಜೀವನ ನಡ್ಸ್ಕೊಂಡು ಹೋಗ್ಬೇಕು. ಗಂಡನ ಮನೇಲಿ ಒಬ್ರಿಂದ ಒಬ್ರಿಗೆ ತಂದು ಹಾಕೋದಾಗ್ಲಿ, ಗಂಡಂಗೆ ಸುಳ್ಳು ಹೇಳಿ ತಾನು ಬೇಕಾಗಿದ್ದನ್ನ ಪಡ್ಕೊಳ್ಳೋದಾಗ್ಲಿ ನಮ್ಮ ಅಪ್ಪ ಅಮ್ಮ ನಂಗೆ ಹೇಳ್ಕೊಟ್ಟಿಲ್ಲ. ಗಂಜಿ ಕುಡಿದ್ರು ಗಂಡನ ಜೊತೆ ನಿಯತ ಬಾಳು ಅಂತ ಹೇಳ್ಕೊಟ್ಟಿದ್ದಾರೆ. ನಾನು ಕೇಳಿದ್ದೇನು, ನೀವು ಹೇಳ್ತಿರೋದೇನು? ಗೊತ್ತಾಗ್ಲಿಲ್ಲ, ಇನ್ನೊಂದ್ಸಲಿ ಕೇಳ್ತೀರಾ? ಅಂದ್ರೆ ನನ್ನ ಅನುಮತಿ ಇಲ್ಲದೆ ನನ್ನ ರೂಮಿಗೆ ಯಾಕೆ ಬಂದ್ರಿ? ನನ್ನ ಅನುಮತಿ ಇಲ್ಲದೆ ನನ್ನನ್ನು ನಮ್ಮನೇಲಿ ಬಿಟ್ಟು ಬರೋ ತೀರ್ಮಾನ ಹೆಂಗ್ ತಗೊಂಡ್ರಿ? ನನ್ನ ಅನುಮತಿ ಇಲ್ಲದೆ ಅದು ಹೆಂಗ್ ನನ್ನ ಮನೆಯಿಂದ ಆಚೆ ಹಾಕಿದ್ರಿ? ನಿಮ್ಮ ಪ್ರಕಾರ ನಾನು ಮಾಡಿದ ತಪ್ಪಾದ್ರೆ ನನ್ನ ಪ್ರಕಾರ ನೀವು ಮಾಡಿದ್ದು ತಪ್ಪೆ. ಇದು ಯಾಕೋ ಅತಿ ಆಯ್ತು. ನೀವೇನಾದರೂ ಅನ್ಕೊಳ್ಳಿ, ನೀವು ನನ್ನನ್ನು ಒಪ್ಪಿ ಬಿಡಿ, ನನ್ನ ಕುತ್ತಿಗೆಗೆ ನೀವು 3 ಗಂಟೆ ಹಾಕಿದ್ದೀರಾ. ಹಾಗಿದ್ಮೇಲೆ ಯಾರು ಏನೇ ಅನ್ಲಿ, ನಿಮ್ಗೆ ಇಷ್ಟ ಇರಲಿ ಬಿಡ್ಲಿ, ನೀವೇ ನನ್ನ ಗಂಡ. ಇದೇ ಮನೆಯಲ್ಲಿ ನಿಮ್ಮ ಕಣ್ಮುಂದೆನೇ ಇರ್ತೀನಿ ನಾನು. ಈ ಮನೆಯಲ್ಲಿ ವಸ್ತುಗಳಿಗಿರೋ ಬೆಲೆ ಮನುಷ್ಯರಿಗಿಲ್ಲ ಅಂತ ನಂಗೆ ಗೊತ್ತಿದೆ. ಆದರೂ ಅದನ್ನ ಒಂದಲ್ಲ ಒಂದಿನ ಬದಲಾಯಿಸ್ತೀನಿ, ನೋಡ್ತಾ ಇರಿ. ಅದಕ್ಕೆ ನಿಮ್ಮ ಸಹಕಾರದ ಅವಶ್ಯಕತೆ ಇದೆ, ಮರೀದೆ ಪ್ರೋತ್ಸಾಹ ಕೊಡಿ. ದೀಪಾ, ಕಂಗ್ರಾಟ್ಸ್. ಏನಕ್ಕ ಪರೀಕ್ಷೆಯಲ್ಲಿ ಪಾಸ್ ಆದವ್ರಿಗೆ ಶುಭಾಶಯ ಹೇಳೋ ಥರ ಹೇಳ್ತಿದ್ದೀರಾ? ಹೌದು, ಇವತ್ತು ನಡೆದಿದ್ದ ಅಗ್ನಿ ಪರೀಕ್ಷೆಯಲ್ಲಿ ನೀನು ಗೆದ್ದಿದ್ಯಲ್ಲ, ಅದಕ್ಕೆ ನಿನಗೆ ಸ್ವೀಟ್ ತಿನ್ಸೋಣ ಅಂತ ಬಂದೆ. ಮಾಡು. ಇವತ್ತು ನೀನು ಆಡಿದ ಮಾತು, ನಡ್ಕೊಂಡ್ ರೀತಿಗೆ ಯಾರು ಹೊಟ್ಟೆ ಹೊರ್ಕೊಂಡ್ರೋ ಏನೋ ನನಗೆ ಗೊತ್ತಿಲ್ಲ, ನನಗಂತೂ ತುಂಬ ಖುಷಿ ಆಯಿತು ದೀಪಾ. ಹುಲ್ ತಿನ್ನೋ ಜಿಂಕೆನೂ ಹುಲಿ ಮುಂದೆ ಹೋರಾಡುತ್ತೆ ಅಂತ ಇವತ್ತು ನೀನು ಪ್ರೂವ್ ಮಾಡಿಬಿಟ್ಟೆ. ಆದರೆ ಇದು ನಿನ್ನ ಮೊದಲನೇ ಗೆಲುವನ್ನೋದನ್ನು ಮರಿಬೇಡ. ಯಾಕೆ ಅಂದರೆ ಇಷ್ಟು ದಿನ ನಿನ್ನ ಮೇಲೆ ಇದ್ದಿದ್ದ ಅಭಿಪ್ರಾಯನೇ ಬೇರೆ, ಇನ್ನು ಮುಂದೆ ಬರೋ ಅಭಿಪ್ರಾಯನೇ ಬೇರೆ. ಸೋತಾಗ ಆಡ್ಕೊಳ್ಳೋ ಜನ ಗೆದ್ದಾಗ ಕಾಲಿಳಿತಾರೆ, ಹುಷಾರಾಗಿರು. ಅದು ನಿಜ ಅಕ್ಕ. ಆದರೆ ಯಾರು ಏನೇ ಮಾಡಿದ್ರು ನಾನು ನನ್ನ ಕಾಲ ಮೇಲೆ ಗಟ್ಟಿಯಾಗಿ ನಿಂತಿರ್ತೀನಿ. ಇದೇ ನಂಬಿಕೆ ಕೊನೆವರೆಗೂ ಇರಲಿ. ಅದಕ್ಕೋಸ್ಕರ ನಿನಗೇನೇ ಸಹಾಯ ಸಪೋರ್ಟ್ ಬೇಕಿದ್ರೂ ನನಗೆ ಕೇಳು, ನಾನು ಖಂಡಿತ ಮಾಡ್ತೀನಿ. ನೀನು ಆಡಿದ ಒಂದೊಂದು ಮಾತು ಎಷ್ಟು ಅರ್ಥಪೂರ್ಣವಾಗಿತ್ತು ಗೊತ್ತಾ ದೀಪಾ? ಇದನ್ನೆಲ್ಲ ಮಾತಾಡಿದ್ದು ನಮ್ಮ ದೀಪುನ ಅಂತ ನಾನೇ ಆಶ್ಚರ್ಯಪಟ್ಟೆ ಗೊತ್ತಾ. ಇಷ್ಟು ದಿನ ಆದಮೇಲೆ ನಿನ್ನ ಹಕ್ಕನ್ನು ಪಡ್ಕೊಳ್ಳೋದ್ರಲ್ಲಿ ಮೊದಲನೇ ಹೆಜ್ಜೆ ಇಟ್ಟಿದ್ಯಾ. ಇನ್ಮುಂದೆ ಇಡೋ ಪ್ರತಿ ಹೆಜ್ಜೆನೂ ಅಷ್ಟೇ ಹುಷಾರಾಗಿಡು. ಸರಿ ಅಕ್ಕ. ಇಷ್ಟು ವರ್ಷ ಒಬ್ಬ ಸುಪರ್ದಿಯಲ್ಲಿದ್ದ ಚಿರುನ ನಿನ್ನ ಕಂಟ್ರೋಲಿಗೆ ತಗೊಂಡು ಅವನ ಮನ್ಸು ಗೆದ್ದು ಆದಷ್ಟು ಬೇಗ ನಿನ್ನೋನಾಗಿ ಮಾಡ್ಕೋಬೇಕು ಅನ್ನೋದೇ ನನ್ನ ಆಸೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.